ಸೊ ಮಳೆ ಬರೋ ಥರ ಇದೆ, ಅದಕ್ಕೆ ನಾವು ಈಚೆ ಹೋಗ್ತಿಲ್ಲ. ಅದ್ರ ಬದಲು ಇಲ್ಲೇ ಏನಾದರೂ ಮಾಡೋಣ ಅಂದ್ಬಿಟ್ಟು ಏನು ಮಾಡೋಣ ಅಂತ ಅಂದ್ಕೊಂಡೆ, ಬೋಂಡ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಎಣ್ಣೆ ಜಿಡ್ಡು ತಿನ್ನಂಗಿಲ್ಲ, ಅದಕ್ಕೋಸ್ಕರ ಕಡಲೆಪುರಿ ಇತ್ತು. ಓಕೆ ಚೂರಿ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಚೂರಿ ಮಾಡೋಣ, ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ಜೊತೆ ಇದ್ದಾರೆ ನನ್ನ ಹಸ್ಬೆಂಡ್. ಹ್ಯಾಪಿ ಸಂಡೇ. ಇವತ್ತು ನಮ್ಮ ಯಜಮಾನ್ರು ನನಗೋಸ್ಕರ ಏನೋ ತಂದಿದ್ದಾರೆ. ಸೊ ಅದನ್ನು ಅನ್ಬಾಕ್ಸ್ ಮಾಡೋಣ ನಿಮ್ಮ ಮುಂದೆನೆ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಅವ್ರು ಬೆಳಗ್ಗೆನೇ ಎದ್ದು ಟಿಫನ್ ಮಾಡಿ ಪುಡ್ಡು ಮಾಡಿದೆ. ಟಿಫನ್ ಮಾಡಿಬಿಟ್ಟು ಒಂದು ಗ್ರೂಪ್ ರಶ್ ಆಯಿತು. ಸೊ ಅವ್ರು ಅಲ್ಲಿಗೆ ಹೋಗಿದ್ರು, ನಾನು ಅವ್ರನ್ನ ಕರ್ಕೊಬರಕ್ಕೆ ಹೋಗಿದ್ದೆ. ಹಂಗೆ ಆರ್ಡರ್ ಬಂದಿತ್ತು, ತಗೊಂಡು ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಏನದು? ಸೊ ಓಕೆ, ನಾನೇ ಅನ್ಬಾಕ್ಸ್ ಮಾಡ್ತೀನಿ. ಇದು ನನಗೆ ನಾಲ್ಗೆ ಟ್ವಿಸ್ಟ್ ಆಗಲ್ಲ ಹೇಳೋದಕ್ಕೆ. ಕರಂಗಲಿ ಮಾಲಾ ಅಂತ ಹೇಳ್ತಾರೆ. ಇದು ಎಲ್ಲಿಂದ ಬಂದಿದೆ ಗೊತ್ತಾ? ಇದು ಶ್ರೀನಿವಾಸ್ ಎಲ್ಲಿಂದ ಬಂದೈತೆ ಚಿನ್ನಿ? ಮಠ ಮಠ. ನಮ್ಮ ಯಜಮಾನ್ರು ಮಠ ಸೇರ್ತಾರಂತೆ. ಸೊ ಇಲ್ಲಿ ನೋಡಿ, ಇದು ಏಂತಕ್ಕೆ ಹಾಕೋತಾರೆ ಗೊತ್ತಾ? ಹೇಳು, ಏಂತಕ್ಕೆ ಹಾಕೋತಾರೆ? ದೃಷ್ಟಿ ಜಾಸ್ತಿ ನಮಗೆ. ಕಣ್ಣು ಜನಗಳದ್ದು, ಕಣ್ಣು ನಾವೇನು ಮಾಡಿಲ್ಲ ಅಂದ್ರೂ ಕಣ್ಣು ಜನಗಳದ್ದು. ಸೊ ಅದಕ್ಕೋಸ್ಕರ ನಮ್ಮ ಯಜಮಾನ್ರಿಗೆ ಅವರು ಬುಕ್ ಮಾಡ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಗೊತ್ತಾ? ಈಗ ಇನ್ನೊಂದು ಓಪನ್ ಮಾಡ್ತೀನಿ ತಡಿ. ಚಿನ್ನಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಫ್ಲ್ಯಾಶ್ ಆನ್ ಮಾಡು. ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡ್ಕೊಟ್ಟಿದ್ದಾರೆ. ಆಕ್ಚುಲಿ ಇದು ಭೀಮ್ನ ಮಾಸದಿಂದನೇ ಎರಡಿದೆ. ಒಂದು ಕೈಗೆ ಒಂದು ಕೈಗೆ ಎರಡು ಕೊಟ್ಟಿದ್ದಾರೆ. ಇದು ಎಷ್ಟು ಗೊತ್ತಾ? ಬರೀ ಇಷ್ಟಕ್ಕೇನೆ. ಇದು ಬೆಳ್ಳಿ ಕೋಟೆಡ್ ಅನ್ಸುತ್ತೆ. ಮೇ ಬಿ ಬೆಳ್ಳಿ ಕೋಟೆಡ್ ಇದು. ಹೌದು, ಇದರಲ್ಲಿ 800 ರೂಪಾಯಿ. ಇದಕ್ಕೆ ಮತ್ತೆ ನೀನು ನನ್ನ ಕರೆಕ್ಟಾಗಿ ತೋರಿಸು, ಅರ್ಧ ಬರ್ಧ ತೋರಿಸ್ಬಿಡ. ಗೈಸ್, ಇದು ನಾವು ಲೆಂತ್ ಮಾಡ್ಕೋಬೋದು, ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟಬಲ್ ಮಾಡ್ಕೋಬೋದು. ನೋಡಿ ಥರ ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟಬಲ್ ಮಾಡ್ಕೋಬೋದು. ಇದು ನಾನು ಕೈಗೆ ಹಾಕೋತೀನಿ ಗೈಸ್. ಇದು ನಮ್ಮ ಯಜಮಾನ್ರಿಗೆ ಹಾಕೋಣ. ಹೆಂಗೆ ಕಾಣಿಸುತ್ತೆ ಕುಡಿ. ₹800 ಪೇ ಮಾಡಿರೋದು. ಅಲ್ಲ ಹತ್ರ ಬಾ, ಒಂದು ನಿಮಿಷ ಗೈಸ್, ಝೂಮ್ ಮಾಡಿ ತೋರಿಸ್ತೀನಿ. ಎಲ್ಲ ಕತ್ತಾಯ್ತು ನೀನು. ಚೆನ್ನಾಗಿ ಕಾಣಿಸ್ತಿದೆ ಗೈಸ್. ಇವ್ರಿಗೆ ಬೇಕಾದ್ರೆ ಎಲ್ಲ ತಗೊಂತಾರೆ, ನಮಗ್ ಬೇಕಾದ್ರೆ 50 ಸತಿ ಕೇಳಬೇಕು. ಒಂದು ಏನಾದ್ರು ತಗೋಬೇಕು ಅಂದ್ರೆ ಕೊಡ್ಸಿ ಅಂತ 50 ಸತಿ ಕೇಳಬೇಕು ಗೈಸ್. ಕೊಡ್ಸಲ್ಲ ನಮ್ಗಾದ್ರೆ. ತಿರ್ಗು ಮತ್ತೆ ಮತ್ತೆ ಇದ್ಯಾಕೆ ಬುಕ್ ಮಾಡ್ಕೊಂಡೆ? ನನ್ಗೆ ಅದ್ ಬೇಕಾಗಿ ಅಷ್ಟೇ. ನಿಂದೊಂದು ವಾರನೇ ನಿಂದು. ಮೂವಿ ರಿಲೀಸ್ ಆಗಿದೆಯಲ್ಲ, ಆ ಮೂವಿ ಕರ್ಕೊಂಡು ಹೋಗೋ ಅಂತ ಇದೀನಿ. ಟಿಕೆಟ್ ಎಲ್ಲ ಸೋಲ್ಡ್ ಔಟ್, ಎಲ್ಲೂ ಟಿಕೆಟ್ ಸಿಗ್ತಾ ಇಲ್ಲ ಗೈಸ್. ನೋಡಿ ಚಿನ್ನಿ, ಇದನ್ನ ನಾವು ಕಟ್ ಮಾಡ್ಕೋಬೋತಾನೆ ಎಷ್ಟಕ್ಕೆ ಬೇಕು ಅಂತ. ನೀನು ಹಣೆ ಕಟ್ಕೊಂಡ್ಬಿಡು ಚಿನ್ನಿ. ಗುರುಪ್ರವೇಶದಲ್ಲಿ ಏನಂತಿದ್ದೆ? ರೈಟ್ ಹ್ಯಾಂಡ್ಗೆ ಹಾಕೋಬೇಕಾ ಲೆಫ್ಟ್ ಹ್ಯಾಂಡ್ಗೆ ಹಾಕೋಬೇಕಾ? ರೈಟ್ ಹ್ಯಾಂಡ್. ಸೊ ಗೈಸ್, ನೀನು ನನ್ನ ಮೂವಿ ಕರ್ಕೊಂಡು ಹೋಗಲ್ವಾ? ಮೂವಿಗೆ ಯಾವ ಫಿಲಮ್ ಬೇಕು ಇಲ್ಲೇ ಹಾಕ್ತೀನಿ. ಹಂಗೆಲ್ಲ ಮಾಡ್ಬಾರ್ದು. ಕನ್ನಡನ ಬೆಳೆಸ್ಬೇಕು, ಇಂಡಸ್ಟ್ರಿನ. ನಾವು ಚಿನಿ ಕರ್ಕೊಂಡು ಹೋಗಲ್ವಾ? ಯಾವ ಬುಕ್ ಆಯ್ತಿಲ್ವಲ್ಲ? ಬುಕ್ ಅಲ್ಲ, ಟಿಕೆಟ್ ಸಿಗ್ತಾ ಇಲ್ಲ. ನಾರ್ಮಲ್ ಥಿಯೇಟರ್ಗೆ ಹೋಗೋಣ ಅಂದ್ರೆ ನೀನು ಬರಲ್ಲ. ನಾರ್ಮಲ್ ನೀನು ಬರಲ್ಲ. ನಮಗೆ ಎಲ್ಲಾದ್ರೂ ಸರಿ, ಗಾಂಧಿ ಕ್ಲಾಸ್ ಅಲ್ಲಾದ್ರೂ ಸರಿ, ಗೋಲ್ಡ್ ಕ್ಲಾಸ್ ಅಲ್ಲಾದ್ರೂ ಸರಿ, ಫುಟ್ಬಾಲ್ ಆದ್ರೂ ಸರಿ, ಎಲ್ಲಾದ್ರೂ ಸರಿ. ಮತ್ತಿಲ್ಲ ನೋಡು,
ಥಿಯೇಟ್ರ್ ಅಲ್ವಲ್ಲ ಮನೆ ಇದು. ಸೊ ಗೈಸ್ ಇವಾಗ ಇದನ್ನ ನೀಟಾಗಿ ಕೊಂಡಿನ ಬಿಚ್ಚಿಸ್ಕೊಂಡ್ಬಿಟ್ಟು ನಾನು ಹಾಕ್ಕೊತೀನಿ. ನಾನು ಚೆನ್ನಾಗಿ ಕಾಣಿಸುತ್ತೆ. ಆದರೆ ಇದು ನಿನ್ಗೆ ಚೆನ್ನಾಗಿ ಕಾಣಿಸುತ್ತೆ ಇದು ಸೀನಾ ಇದು. ಓಕೆ ನನಗೂ ಅದನ್ನು ಬುಕ್ ಮಾಡಿಕೊಡು. ನಾನೇ ಒಂದು ವಾರ ಆದ್ಮೇಲೆ ಕೊಡ್ತೀನಿ ಬಿಡು. ಬೇಡ ನೀನು ಯೂಸ್ ಮಾಡಿರೋದು ನನಗೆ. ಸೊ ಗೈಸ್ ಇವಾಗ ಟ್ಯಾಂಕ್ನ ತೊಳಿಬೇಕು. ಟ್ಯಾಂಕ್ ತೊಳಿಯೋಣ. ಎಷ್ಟೊಂದು ಗಲೀಜ್ ಮಾಡ್ಕೊಂಬಿಟ್ಟವನೆ ಟ್ಯಾಂಕ್. ಸೊ ಇವಾಗ ಇದನ್ನ ನಾನು ರೈಟ್ ಹ್ಯಾಂಡಿಗೆ ವೇರ್ ಮಾಡ್ತೀನಿ. ಬಟ್ ಲೂಸ್ ಆಗುತ್ತೆ. ಈಗ ಆಲ್ರೆಡಿ ನಾನು ಕಡೆಗೆ ಇದು ಹಾಕಿದ್ದೀನಿ. ಇದನ್ನು ತೆಗಿಯೋಣ ಇರಿ. ನಾಳೆ ಒಂದು ಫಂಕ್ಷನ್ ಅಂದರೆ ನಮ್ಮ ಅಕ್ಕನ ಮನೇಲಿ ಅಕ್ಕನ ಮನೇಲಿ ಒಂದು ಶನಿಮಹಾತ್ಮದ ಕತೆ ಇದೆ. ಸೊ ಅಲ್ಲಿಗೂ ಹೋಗಬೇಕು. ನಾಳೆ ಹೋಗಬೇಕು ಗೈಸ್. ನೋಡಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ದಾರ ತೆಗೆದ್ಬಿಡ್ತೀನಿ. ಇದು ಭೀಮನವಾಸಿ ಕಟ್ಟಿದ್ದು. ಇದು ಅದಕ್ಕೋಸ್ಕರ ಇದ್ದ ಬಿಟ್ಟಿದ್ದೀನಿ. ಏನೋ 9 ದಿನ ಇರಬೇಕಿದು. ಅದಕ್ಕೋಸ್ಕರ ಬಿಟ್ಬಿಟ್ಟಿದ್ದೀನಿ. ಇಷ್ಟು ಕಳ್ಕೊತೀನಿ ಗೈಸ್. ಚೆನ್ನಾಗಿ ಕಾಣಿಸುತ್ತೆ. ತೆಗೆದ್ಬಿಟ್ಟು ನೋಡಿ ಹಾಕ್ಕೋತೀನಿ. ಸೊ ಬೆಳಗ್ಗೆ ಎದ್ದು ನಾನು ಪಡ್ಡು ಮಾಡಿದ್ದೆ. ಪಡ್ಡು ತಿನ್ಕೊಂಡು ಅವ್ರು ಹೋದರು. ಇನ್ನೇನು ಮಧ್ಯಾಹ್ನ ನಾನು ಡಯಟಲ್ಲಿರ್ತೀನಿ. ಸೊ ದಾಳಿಂಬೆ ಮತ್ತು ಬಾಳೆಹಣ್ಣು ಆಮೇಲೆ ಸೌತೆಕಾಯಿ ತಿನ್ಕೊಂಡು ಡೇನ ಕ್ಲೋಸ್ ಮಾಡಿದ್ದೀನಿ. ಮತ್ತು ಆಫ್ಟರ್ನೂನ್ ಡೇ ಕ್ಲೋಸ್ ಮಾಡಿದ್ದೀನಿ. ನೈಟು ಸಾಂಬಾರು ಇದೆ, ಅದಕ್ಕೆ ಸ್ವಲ್ಪ ರೈಸ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನೇನು ಶ್ರಾವಣ ಸ್ಟಾರ್ಟ್ ಆಯಿತು. ನಾವೇನು ಚಿಕನ್ ಮಟನ್ ಏನೂ ತಿನ್ನಲ್ಲ. ಎಸ್ ನಾನು ಸ್ವಲ್ಪ ಬೆಳ್ಳಿ ಅಂಗಡಿಗೆ ಹೋಗಬೇಕು. ಬೆಳ್ಳಿ ಅಂಗಡಿ ಸ್ವಲ್ಪ ಕೆಲಸ ಇದೆ. ಇದು ಹೆಂಗೆ ಓಪನ್ ಮಾಡ್ತಾರೆ ಅಂತಲೇ ಎಸ್ ಗೈಸ್ ಓಪನ್ ಆಯಿತು ಗೈಸ್. ಇಲ್ಲಿ ನೋಡಿ ಓಪನ್ ಮಾಡಿದ್ದೀನಿ ಗೈಸ್. ಇದು ಬರೀ ಇದು ಮಾತ್ರ ಓಪನ್ ಆಗಿದೆ. ಇದು ಎಷ್ಟು ಲೆಂತು ಅಂತಲೇ ನೋಡ್ಕೊಳ್ಳಿ. ಸುಮ್ಮನೆ ಓಪನ್ ಮಾಡಿಬಿಟ್ಟೆ. ಸೊ ಇದು ಹಾಕಿದ್ರೆ ತುಂಬ ಒಳ್ಳೇದಂತೆ. ಮತ್ತು ಕೆಟ್ಟ ಕಣ್ಣಾಗಲಿ ಇರ್ತಾವಲ್ಲ ಒಂದು ಕಣ್ಗಳು ಸರಿ ಇರಲ್ಲ. ಆ ಕಣ್ಗಳೆಲ್ಲ ನಮ್ಮ ಮೇಲೆ ಬೀಳಲ್ಲ ಗೈಸ್. ಇದು ನೋಡೋಣ ರೀ ಹೆಂಗೆ ಬಿಚ್ಚೋದು ಅಂತ ಗೊತ್ತು. ಇದು ಹಿಂಗೆ ಓಪನ್ ಮಾಡ್ಬೋದು, ಅದೊಂದು ಗೊತ್ತು. ಸಂಡೇ ಚಿಕನ್ ಮಟನ್ ಮಾಡಲಿಲ್ಲ ಡೇ ಹೋಗೋದೇ ಗೊತ್ತಾಗಲ್ಲ ಗೈಸ್. ಏನೇ ಆದ್ರೂ ಚಿಕನ್ ಮಟನ್ ಇರಲೇಬೇಕು. ಆದರೆ ಏನು ಮಾಡೋದು, ಬಿಟ್ಟಿದ್ದೀವಲ್ಲ ಒಂದು ತಿಂಗಳು ಬಿಟ್ಬಿಡೋಣ ಗೈಸ್. ಇದನ್ನು ಓಪನ್ ಮಾಡಿದ್ನಿ. ಬಟ್ ಹೇಗೆ ರಿಮೂವ್ ಮಾಡೋದು ಗೈಸ್ ಗೊತ್ತಿಲ್ಲ. ನೋಡೋಣ ನನ್ನ ಯಜಮಾನ್ರ ಕೇಳ್ಕೊಡ್ತೀನಿ ಹೆಂಗೆ ರಿಮೂವ್ ಮಾಡೋದು ಅಂತ. ಅವ್ರು ರಿಮೂವ್ ಮಾಡಿಕೊಡ್ತಾರೆ. ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ಒಬ್ಬೊಬ್ಬರು ತಿಂತಾರೆ, ಒಬ್ಬೊಬ್ಬರು ಎಡೆ ಇಕ್ಕದೆ ಅದನ್ನು ಮಟನ್ನೇ ಚಿಕನ್ನೇ ಎಡೆ ಇಕ್ತಾರೆ. ನಾನು ಮಾತ್ರ ತಿನ್ನಲ್ಲ ಅಷ್ಟೇ. ನಾನು ಅಂದ್ಕೊಂಡಿದ್ದೆ ಬಿಡ್ತೀನಿ ಅಂತ. ಸೊ ಬಿಟ್ಟಿದ್ದೀನಿ. ಒಬ್ಬೊಬ್ರು ತಿಂತಾರೆ ಗೈಸ್. ತಿನ್ನೋರು ತಿಂತಾರೆ, ತಿಂದವರು ತಿನ್ನಲ್ಲ ಅಷ್ಟೇ. ಇದು ಆ್ಯಕ್ಚುಲಿ ಬೆಳ್ಳಿ ಕೋಟಿಂಗ್ ಕೊಟ್ಟಿರೋದು. ಇನ್ನೊಂದು ಗೋಲ್ಡ್ ಫಿನಿಶಿಂಗು ಕೊಟ್ಟಿದ್ದಾರೆ. ನಮ್ಮ ಯಜಮಾನ್ರು ಯಾಕೋ ಬೆಳ್ಳಿ ತೊಗೊಂಡಿದ್ದಾರೆ, ಗೊತ್ತಿಲ್ಲ ಯಾಕೆ ಅಂತ. ಓಕೆ ಗೈಸ್ ಇದು ಬಿಚ್ಬಿಟ್ಟು ನಿಮಗೆ ಸಿಗ್ತೀನಿ. ಫೈನಲಿ ಗೈಸ್ ರೆಡಿ ಮಾಡಿಕೊಂಡೆ. ನನ್ನ ಕೈ ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕದು ಅಂತ. ರೆಡಿ ಮಾಡ್ಕೊಂಡು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಗೈಸ್. ಸೊ ಈಗ ಹಾಕ್ಕೊಳ್ಳೋಣ ಬನ್ನಿ. ನೋಡಿ ಹಿಂಗೆ ಹಾಕ್ಬಿಟ್ಟು ಯಾರೊಬ್ಬರು ಹೆಲ್ಪಿಗೆ ಬೇಕು ಹಾಕೋದಕ್ಕೆ. ನಮ್ಮ ಯಜಮಾನ್ರ ಹತ್ರ ಹಾಕಿಸ್ಕೊಂಬರ್ತೀನಿ ತಡೀರಿ. ಫೈನಲಿ ಹಾಕಿಸ್ಕೊಂಬಂದು ನೋಡ್ತಾ ಇರ್ಬೋದು. ಹಿಂಗೆ ಬಿಡ್ತೀನಿ. ಇದನ್ನು ಲಾಕ್ ಮಾಡ್ಕೊಂಡ್ಬಿಡ್ತೀನಿ. ಲಾಕ್ ಮಾಡಿಕೊಂಡು ನಾನು ಒಂದು ತರಿಸ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ನಾನು ಆ ಸ್ಯಾರಿ ಜೀನ್ಸ್ ಎಲ್ಲ ಬಟ್ ಓಕೆ ನಡೆಯುತ್ತೆ, ಹಾಕ್ಕೊಂಡ್ರು ನಡೆಯುತ್ತೆ. ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತು. ಸೊ ಆ ಬಾಕ್ಸಲ್ಲಿ ಇದೊಂದು ನೋಡಿದೆ. ಯಾರೆಲ್ಲ ಇದು ಚಿಕ್ಕ ವಯಸ್ಸಲ್ಲಿ ಆಟಾಡಿದ್ದೀರ ಹೇಳಿ. ನನಗೆ ಎಲ್ಲೋದ್ರೂ ಅಷ್ಟೇ ವಾಷಿಂಗ್ ಮಿಷಿನಲ್ಲಾಗಲಿ ಮಿಕ್ಸಿಲಾಗಲಿ ಏನತ್ರಲ್ಲಾದರೂ ಈ ಥರ ಕೊಡ್ತಾರಲ್ಲ ಟಪ ಅನ್ಸೋದೇ ಕೆಲಸ. ನನಗಿಷ್ಟ ಇದು. ಈಗಿನ ಮಕ್ಳಿಗೆ ಇದಿಲ್ಲ ಏನು ಅಂತಲೇ ಗೊತ್ತಿಲ್ಲ. ನನಗೆ ಬರೀ ಫೋನ್ ಹಿಡ್ಕೊಂಡೇ ಇರ್ತಾರೆ ಮಕ್ಕಳು ನೋಡಿ. ಸೊ ಇವಾಗ ಸಂಡೆ ಆಗಿರೋದ್ರಿಂದ ಶ್ರಾವಣ ಆಗಿರೋದ್ರಿಂದ ನಾವೇನು ಚಿಕನ್ ಮಟನ್ ಮಾಡಲ್ಲ. ಅಂದ್ಕೊಂಡ್ರೆ ತಿನ್ನೋದು ಬೇಡ ಅಂತ ನಾವು 3 ವರ್ಷದ ಮದುವೆ ಆದಾಗಿಂದನೂ ನಾನು ತಿನ್ನಲ್ಲ. ಸೊ ಇವಾಗಲೂ ತಿನ್ನೋದು ಬೇಡ ಅಂತ ಮೂವಿಗೆ ಹೋಗೋಣ ಅಂದ್ಕೊಂಡೆ ಗೈಸ್. ಇದು ಹೊಸ್ದಾಗಿ ರಿಲೀಸ್ ಆಗಿದೆಯಲ್ಲ ಅದು. ಸೊ ಸಮಥಿಂಗ್ ಯಾವುದೋ ಮೂವಿ ಅದು. ನಿಜವಾಗ್ಲೂ ಎಲ್ಲ ಹೌಸ್ಫುಲ್ ಆಗಿದೆ. ಒಂದು ಟಿಕೆಟ್ ಇಲ್ಲ. ಓರಿಯನ್ ಮಾಲಲ್ಲೂ ಇಲ್ಲ, ಮಂತ್ರಿ ಮಾಲಲ್ಲೂ ಇಲ್ಲ, ಮತ್ತು ಏನು ಲೂಲು ಮಾಲಲ್ಲೂ ಇಲ್ಲ, ಎಲ್ಲೂ ಇಲ್ಲ ಗೈಸ್. ನನಗೂ 10 ಗಂಟೆ ಶೋ ನೋಡದೆ ಸಿಗಲಿಲ್ಲ.
9 ಗಂಟೆ ಶೋ ನೋಡಿದೆ, ಸಿಗಲಿಲ್ಲ. 6 ಗಂಟೆ ಶೋ ನೋಡಿದೆ, ಯಾವುದೂ ಸಿಕ್ಕಿಲ್ಲ. ಅಷ್ಟೊಂದು ಚೆನ್ನಾಗಿದೆಯಂತೆ, ಇನ್ಸ್ಟಾದಲ್ಲಿ ತುಂಬ ಟ್ರೆಂಡಿಂಗ್ ಓಡ್ತಿರೋದು ಅದೇ ಫಿಲಮ್ಮು. ಸೊ ಹೋಗೋಣ ಅಂತ ಅಂದ್ಕೊಂಡೆ, ಬೆಳಗ್ಗೆನೇ ಇದು ನೋಡಿದೆ, ಸಿಕ್ಕಿದ್ರೆ ಹೋಗ್ಬಿಡೋಣಪ್ಪ ಅಂತ. ಸಿಕ್ಕಿಲ್ಲ, ನೋಡೋಣ, ನಾಳೆ ಟ್ರೈ ಮಾಡ್ತೀನಿ. ನಾಳೆ ಒಂದು ಫಂಕ್ಷನ್ ಅದೇ ನಮ್ಮ ಅಕ್ಕನ ಮನೇಲಿ ಏನು ಕತೆ, ಶರ್ಮಾತನ ಕತೆ ಅಂತ ಇದು ಮಾಡಿಸ್ತಾರೆ. ಸೊ ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗಿ ಅಕಸ್ಮಾತ್ ಹೋದರೂ ಅಲ್ಲಿ ವೀಡಿಯೋ ಮಾಡ್ತೀನಿ, ಹೋಗಲಿಲ್ಲ ಅಂದರೆ ಮೂವಿಗೆ ಹೋಗ್ತೀನಿ. ನೋಡಬೇಕು ಏನು ಮಾಡೋದು ಅಂತ ಸರಿಯಾಗಿ ಗೊತ್ತಿಲ್ಲ ಗೈಸ್. ಇವಾಗ ನಮ್ಮ ಯಜಮಾನ್ರು ತಂದ್ರಲ್ಲ, ಬನ್ನಿ ತೋರಿಸಿ. ತಂದುಬಿಟ್ಟು ಎಲ್ಲಿ ಇಟ್ಕೊಂಡಿದ್ದಾರೆ ಗೊತ್ತಾ, ನೋಡಿ ತೋರಿಸ್ತೀನಿ ನೋಡಿ, ಇಲ್ಲಿ ಇಟ್ಟಿದ್ದಾರೆ. ಸುಮ್ಮನೆ ಗೈಸ್ ತೊಗೊಂಡು ಸುಮ್ಮನೆ ಹಾಳು ಮಾಡ್ತಾರೆ, ಸುಮ್ಮನೆ ಇಲ್ಲಿ ಇಟ್ಟಿರೋದು, ಹಾಕಲ್ಲ ಏನಿಲ್ಲ. ನನಗಾರು ಕೊಟ್ಟು ಅಟ್ಲೀಸ್ಟ್ ನಾನಾದ್ರು ಹಾಕ್ಕೋತೀನಿ. ನಾನು ಹಾಕ್ಕೊಂಡ್ಮೇಲೆ ಒಂದು ವಾರ ಆದಮೇಲೆ ನೀನು ಹಾಕೋ ಅಂತ ಹೇಳ್ತಾರೆ ಗೈಸ್. ಇವಾಗ ತೊಗೊಂಡಿರೋದನ್ನ ನಿಜವಾಗ್ಲೂ ಮತ್ತೆ ಯೂಸ್ ಮಾಡಲ್ಲ. ನೋಡಿ ಇಲ್ಲಿ ಇಟ್ಕೊಂಡಿದ್ದಾರೆ ಅವ್ರು, ಮತ್ತೆ ಅದನ್ನು ಹಾಕಲ್ಲ ಗೈಸ್. ಇವಾಗ 4 ಗಂಟೆ ಟೈಮು, ಈ ಕಡೆ ಮಲ್ಗೋಕ್ಕಾಗಲ್ಲ, ಈ ಕಡೆ ಇದು ಮಾಡೋಕ್ಕಾಗಲ್ಲ, ಐಟಮಲ್ಲಿ ನಿದ್ದೆ ಬರಲ್ಲ ಗೈಸ್. ಸೊ ಯೋಚನೆ ಮಾಡ್ತೀನಿ, ಅಕಸ್ಮಾತ್ ಎಲ್ಲರೂ ಕರ್ಕೊಂಡು ಹೋದರೆ ಹೊರಗಡೆ ಹೋಗೋಣ. ಐಬ್ರೋ ಮಾಡಿಸ್ಬೇಕು, ಲಕ್ಷ್ಮಿ ಹಬ್ಬಕ್ಕೆ ಮಾಡ್ಸೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಮತ್ತು ಲಕ್ಷ್ಮಿ ಹಬ್ಬಕ್ಕೆ ಬೇರೆ ಮಾಡಿಸ್ಬೇಕಲ್ಲ ಅಂದ್ಬಿಟ್ಟು ಒಂದೇ ಸತಿ ಮಾಡಿಸ್ಕೊಳ್ಳೋ ಅಂತ ಸುಮ್ಮನೆ ಆಗಿದ್ದೀನಿ ಗೈಸ್. ಈ ಸಂಡೇ ಬೇಜಾರು, ಬೋರಿಂಗ್, ಎಲ್ಲೂ ಈ ಕಡೆ ಮಳೆ ಅಂದರೆ ಹೆಂಗೆ ಅಂದರೆ ಒಂದು 5 ನಿಮಿಷ ನೋಡಿರ್ತೀವಿ, ಆಗಲೇ ಬಿಸಿಲು ಬಂದಿರುತ್ತೆ. ಓಕೆ ಬಿಸಿಲು ಬಂತಲ್ಲ ಅಂದ್ಬಿಟ್ಟು ಬಟ್ಟೆ ಹಾಕಿದ್ರೆ ಮಳೆ ಬಂದ್ಬಿಡುತ್ತೆ. ತುಂಬ ವೆದರ್ ಸರಿಯಿಲ್ಲ. ಕೇಳ್ತೀನಿ ನಮ್ಮ ಯಜಮಾನ್ರನ್ನೆಲ್ಲರೂ ಕರ್ಕೊಂಡು ಹೋಗ್ತೀಯಾ ಅಂತ. ಕರ್ಕೊಂಡು ಹೋಗ್ತೀನಿ ಅಂತ ಅಂದರೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಹೊತ್ತು ಮಲಗಿಬಿಟ್ಟು ಎದ್ದು ವೀಡಿಯೋನ ಏನು ಮಾಡ್ತೀನಿ. ಸೊ ಮಳೆ ಬರೋ ಥರ ಇದೆ, ಅದಕ್ಕೆ ನಾವು ಈಚೆ ಹೋಗ್ತಿಲ್ಲ. ಅದ್ರ ಬದಲು ಇಲ್ಲೇ ಏನಾದರೂ ಮಾಡೋಣ ಅಂದ್ಬಿಟ್ಟು ಏನು ಮಾಡೋಣ ಅಂತ ಅಂದ್ಕೊಂಡೆ, ಬೋಂಡ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಎಣ್ಣೆ ಜಿಡ್ಡು ತಿನ್ನಂಗಿಲ್ಲ, ಅದಕ್ಕೋಸ್ಕರ ಕಡಲೆಪುರಿ ಇತ್ತು. ಓಕೆ ಚೂರಿ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಚೂರಿ ಮಾಡೋಣ, ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಗೈಸ್. ಏನು ಗೊತ್ತಾ, ಮನೇಲೇ ಮಾಡ್ಕೊಂಡು ತಿನ್ಬೋದು. ಯಾಕೆ ಅಂತಂದರೆ ಈಚೆಲಿ ತಿನ್ನಲ್ಲ ಅಂತ ಅಂದರೆ ಅವ್ರು ಏನೇನು ಅದು ಟೇಸ್ಟ್ ಬರಲಿ ಅಂದ್ಬಿಟ್ಟು ಟೇಸ್ಟಿಂಗ್ ಪೌಡರು, ಚಾಟ್ ಮಸಾಲ, ಅದು ಇದು ಎಲ್ಲ ಹಾಕ್ತಾರೆ. ನ್ಯಾಚುರಲ್ ಆಗಿ ನಾವು ಮನೇಲೇ ಮಾಡ್ಕೊಂಡು ತಿಂದರೆ ಸೇಮ್ ಅದೇ ಟೇಸ್ಟ್ ಇರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ಆದರೆ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಒಬ್ಬೊಬ್ರು ಈರುಳ್ಳಿ, ಟೊಮೊಟೊ, ಹಣ್ಣು ಮೆಣಸಿನ್ಕಾಯಿ ಹಾಕ್ಬಿಡ್ತಾರೆ ಅಷ್ಟೇ. ಈ ಥರ ಎಲ್ಲ ಕಡಲೆ ಬೀಜ ಈ ಥರ ಎಲ್ಲ ಹಾಕ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಿಂದರೆ, ನಿಂಬೆ ಹುಳಿ ಬಿಟ್ಕೊಂಡು ತಿಂದರೆ ಟೇಸ್ಟಿನೂ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡ್ಕೊಂಡು ತಿನ್ನಿ. ಅದ್ರ ಜೊತೆ ಕಾಫಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ನಾವು ಒಂದ್ಸತಿ ನೀಟಾಗಿ ಮಿಕ್ಸಪ್ ಮಾಡ್ಕೋಬೇಕಾಗುತ್ತೆ ಗೈಸ್. ಏನು ಗೊತ್ತಾ, ಮನೇಲೇ ಮಾಡ್ಕೊಂಡು ತಿನ್ಬೋದು. ಯಾಕೆ ಅಂತಂದರೆ ಈಚೆಲಿ ತಿನ್ನಲ್ಲ ಅಂತ ಅಂದರೆ ಅವ್ರು ಏನೇನು ಅದು ಟೇಸ್ಟ್ ಬರಲಿ ಅಂದ್ಬಿಟ್ಟು ಟೇಸ್ಟಿಂಗ್ ಪೌಡರು, ಚಾಟ್ ಮಸಾಲ, ಅದು ಇದು ಎಲ್ಲ ಹಾಕ್ತಾರೆ. ನ್ಯಾಚುರಲ್ ಆಗಿ ನಾವು ಮನೇಲೇ ಮಾಡ್ಕೊಂಡು ತಿಂದರೆ ಸೇಮ್ ಅದೇ ಟೇಸ್ಟ್ ಇರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ಆದರೆ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಒಬ್ಬೊಬ್ರು ಈರುಳ್ಳಿ, ಟೊಮೊಟೊ, ಹಣ್ಣು ಮೆಣಸಿನ್ಕಾಯಿ ಹಾಕ್ಬಿಡ್ತಾರೆ ಅಷ್ಟೇ. ಈ ಥರ ಎಲ್ಲ ಕಡಲೆ ಬೀಜ ಈ ಥರ ಎಲ್ಲ ಹಾಕ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಿಂದರೆ, ನಿಂಬೆ ಹುಳಿ ಬಿಟ್ಕೊಂಡು ತಿಂದರೆ ಟೇಸ್ಟಿನೂ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡ್ಕೊಂಡು ತಿನ್ನಿ. ಅದ್ರ ಜೊತೆ ಕಾಫಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ನಾವು ಒಂದ್ಸತಿ ನೀಟಾಗಿ ಮಿಕ್ಸಪ್ ಮಾಡ್ಕೋಬೇಕಾಗುತ್ತೆ. ಎಷ್ಟು ನೋಡೋದಲ್ಲ ಹೇಗೆ ಚುರುಮುರಿ ಮಾಡೋದು ಅಂತ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಒಬ್ಬೊಬ್ರು ಮಾಡ್ತಾರೆ, ಹೌದು ಇಲ್ಲ ಅಂತಲ್ಲ, ಬಟ್ ಈ ಥರ ವೆರೈಟೀಸ್ ಹಾಕಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಸ್ವಲ್ಪ ಖಾರ ಪುಡಿ, ನಿಂಬೆ ಹಣ್ಣು ಹಾಕಿದ್ರೆ, ಉಪ್ಪು ತುಂಬಾ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡ್ತೀನಿ, ನಾನು ಟ್ರೈ ಮಾಡ್ತೀನಿ, ಹೇಗಿದೆ ಅಂತ ಹೇಳ್ತೀನಿ. ಇಬ್ಬರೇ ಅಲ್ವಾ, ಸೊ ಏನಾಗಲ್ಲ. ಸೂಪರಾಗಿದೆ. ಸೌತೆಕಾಯಿ ಮತ್ತು ಕ್ಯಾರೆಟ್, ಇದೆಲ್ಲ ಕಡಲೆ ಬೀಜ ತುಂಬ ಚೆನ್ನಾಗಿದೆ. ಸೊ ನೀವು ಟ್ರೈ ಮಾಡ್ಕೊತೀನಿ. ಈಚೆಗೆ ಹೋಗಲಿಲ್ಲ, ಮಳೆ ಬರ್ತಿದೆ, ಆಮೇಲೆ ಸುಮ್ಮನೆ ನೆನ್ಕೊಂಬರೋದು. ಮೊದಲೇ ನನಗೆ ಕೋಲ್ಡ್ ಆಗಿದೆ, ಅದಕ್ಕೋಸ್ಕರ ಈಚೆ ಹೋಗಲಿಲ್ಲ. ಮನೇಲಿ ಏನಾದ್ರು ಮಾಡೋಣ ಅಂದ್ಬಿಟ್ಟು ಕಡಲೆಪುರಿ ಥರ ಅಂದ್ಬಿಟ್ಟು ಚುರುಮುರಿ ಮಾಡಿದೆ. ಅಯ್ಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ತನ್ನ ನೋಡೋಕ್ಕಾಗಲ್ಲ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್.